ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಳಕೊಪ್ಪ ಗ್ರಾಮದಲ್ಲಿ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಲಿದೆ ಎಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಸಾಲೆ ಜಯರಾಮ್ ತಿಳಿಸಿದರು. ಇವತ್ತು ನಾವೆಲ್ಲ ಇಲ್ಲಿ ಇರ್ತಕ್ಕಂಥ ಶ್ರೀ ಭದ್ರಕಾಳಮ್ಮ ವೀರಭದ್ರ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಟ್ರಸ್ಟ್ ನ ಎಲ್ಲ ಸದಸ್ಯಗಳು ಇಲ್ಲಿದ್ದಾರೆ. ನಾಳೆ ಮತ್ತು ನಾಡಿದ್ದು 1ನೇ ತಾರೀಕು ಮತ್ತು 2ನೇ ತಾರೀಕು ಭದ್ರಕಾಳಿ ಸಮೇತ ವೀರಭದ್ರ ಜಾತ್ರೋತ್ಸವ ಮಹೋತ್ಸವ ಇದೆ. ಅದ ಅಂಗವಾಗಿ ಅದ್ದೂರಿ ರಥೋತ್ಸವ ಮತ್ತೆ ಎಲ್ಲರಿಗೂ ಅನ್ನ ಸಂತರ್ಪಣೆ ಎಲ್ಲರೂ ಇರ್ತಕ್ಕಂಥ ಟ್ರಸ್ಟ್ ಅಧ್ಯಕ್ಷಗಳು, ಟ್ರಸ್ಟ್ ಪದಾಧಿಕಾರಿಗಳು, ದೇವಸ್ಥಾನ ಭಕ್ತಾದಿಗಳೆಲ್ಲ ಏರ್ಪಾಡು ಮಾಡಿದ್ದಾರೆ. ಅದ್ರ ಪ್ರಯುಕ್ತ ಸಂಜೆ ಗುರುವಾರ ಸಂಜೆ 7 ಗಂಟೆಗೆ ಪ್ರಖ್ಯಾತ ಚಲನಚಿತ್ರ ನಟರುಗಳು ಮತ್ತೆ ಕಿರುತೆರೆ ನಟರುಗಳು ಮತ್ತೆ ಮೊನ್ನೆ ತಾನೇ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ವಿಜೇತಗೊಂಡಂತ ಗಿಲ್ಲಿ ನಟ ಅವರು ಈ ಒಂದು ಮನರಂಜನಾ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲ ಸದಸ್ಯರು ಸೇರಿ ಈ ಒಂದು ಪ್ರೆಸ್ ಮೀಟ್ ಮಾಡಿ ಇರ್ತಕ್ಕಂಥ ಸಾರ್ವಜನಿಕ ಗಮನಕ್ಕೆ ತರಕ್ಕೋಸ್ಕರ ಮಾಡಿದ್ದೀವಿ. ದಯವಿಟ್ಟು ಭಕ್ತಾದಿಗಳು ಮತ್ತೆ ಕಲಾವಿದರು, ಗಿಲ್ಲಿ ನಟನ ಎಲ್ಲ ಅಭಿಮಾನಿಗಳು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ತಮ್ಮ ಮುಖಾಂತರ ಎಲ್ಲ ಆತ್ಮೀಯ ಸಾರ್ವಜನಿಕ. ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಳಕೊಪ್ಪ ಮಜ್ರೆ ವೀರಣ್ಣನಗುಡಿ ಗ್ರಾಮದಲ್ಲಿ ದೇವಾಲಯದ ಆವರಣದಲ್ಲಿ ಜಾತ್ರಾ ಮಹೋತ್ಸವದ ಕುರಿತು ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾರ್ಚ್ 29ರಿಂದ ಏಪ್ರಿಲ್ 4ರವರೆಗೂ ಜಾತ್ರಾ ಮಹೋತ್ಸವ ಜರುಗಲಿದ್ದು, ಸ್ವಾಮಿಯವರಿಗೆ ರುದ್ರಾಭಿಷೇಕ, ರುದ್ರಹೋಮ, ನಂದಿಧ್ವಜ ಪೂಜೆ, ನಂದಿ ಉತ್ಸವ ನಡೆಯಲಿದೆ. ಶುರುವಾಗಿ ಭಾನುವಾರ ಮೊದಲನೇದಾಗಿ ಧ್ವಜಪಟ ಕಾರ್ಯಕ್ರಮ ಅಂದ್ರೆ ಧ್ವಜ ಏರಿಸ ಕಾರ್ಯಕ್ರಮ ಇದೆ. ಸೋಮವಾರ ಬೆಳಗ್ಗೆ ಅಂದ್ರೆ ಇವತ್ತು ಶತರುದ್ರಾಭಿಷೇಕ, ಶತರುದ್ರ ಹೋಮ ಮತ್ತೆ ಸಂಜೆ ನಂದಿ ಉತ್ಸವ ಹಾಗೂ ನಂದಿ ವಾಹನ ಮೆರವಣಿಗೆ ಇದೆ. ನಾಳೆ ಅಂದ್ರೆ ಮಂಗಳವಾರ 31ನೇ ತಾರೀಕು ಬೆಳಗ್ಗೆ ಆರತಿ ಅಗ್ನಿಗೊಂಡ ಇದೆ. ರಾತ್ರಿಗೆ ಕಲ್ಯಾಣೋತ್ಸವ ಇರುತ್ತೆ, ಬೆಳಗ್ಗೆ ರುದ್ರಾಭಿಷೇಕ ಇರುತ್ತೆ. 1ನೇ ತಾರೀಕು ಚಂದ್ರಮಂಡಲೋತ್ಸವ, ಬೆಳಗ್ಗೆ ರುದ್ರಾಭಿಷೇಕ ಇರುತ್ತೆ. 2ನೇ ತಾರೀಕು ಬೆಳಗ್ಗೆ ರುದ್ರಾಭಿಷೇಕ ಎಲ್ಲ ಕಾರ್ಯಕ್ರಮಗಳು ನಡೆದು ಮಧ್ಯಾಹ್ನ 1 ಗಂಟೆಗೆ ಬ್ರಹ್ಮರಥೋತ್ಸವ ಇರುತ್ತೆ. ಅದೇ ದಿನ ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇರುತ್ತೆ. ಜೊತೆಗೆ ಮನರಂಜನಾ ಕಾರ್ಯಕ್ರಮ, ಅದರ ಪ್ರಾಯೋಜಕರಾಗಿ ಮಸಾಲೆ ಜಯರಾಮ್ ಅವರು ಇರ್ತಾರೆ. ಶುಕ್ರವಾರ ಕುದುರೆ ಉತ್ಸವ ಇರುತ್ತೆ. ಶನಿವಾರ ಓಕ್ಳಿ ಉತ್ಸವ ಆಗಿ ಶನಿವಾರ ಸಂಜೆಗೆ ಜಾತ್ರೆ ಕಾರ್ಯಕ್ರಮ ಮುಗಿಯುತ್ತೆ. ಪ್ರತಿ ದಿವಸ 365 ದಿವಸ ನಮ್ಮ ಸನ್ನಿಧಿಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಯಾರೇ ಬರಲಿ, ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟದ ವ್ಯವಸ್ಥೆ ಇರುತ್ತೆ. ನಿತ್ಯ ದಾಸೋಹ ಇದೆ. ಹಾಗಾಗಿ ಎಲ್ಲಾ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮಕ್ಕೆ ಬಸ್ಸಿನ ವ್ಯವಸ್ಥೆ ಕೂಡ ಇರುತ್ತೆ. ಊರಿಂದ ಉಚಿತವಾಗಿ ಬರ್ತಾರಂತ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆನ ಸಹಿತ ಕಮಿಟಿಯವರೆಲ್ಲರೂ ಸೇರಿ ಮಾಡಿದ್ದೀವಿ. ಮಾರ್ಚ್ 31ರಂದು ಅಗ್ನಿಗೊಂಡ ಕಲ್ಯಾಣೋತ್ಸವ, ಏಪ್ರಿಲ್ 1 ರುದ್ರಾಭಿಷೇಕ, ಚಂದ್ರಮಂಡಲೋತ್ಸವ, ಏಪ್ರಿಲ್ 2ರ ಮಧ್ಯಾಹ್ನ 1ಕ್ಕೆ ಸ್ವಾಮಿಯವರ ಬ್ರಹ್ಮರಥೋತ್ಸವ, ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಸಂಜೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ, ಸರಿಗಮಪ ಹಾಗೂ ಕಾಮಿಡಿ ಕಿಲಾಡಿ ತಂಡದ ವತಿಯಿಂದ ಸಂಗೀತ ರಸಮಂಜರಿ, ಹಾಸ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ದೂರದ ಜಿಲ್ಲೆಯ ಹಾಗೂ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿದ್ದು, ಬರುವಂತಹ ಭಕ್ತಾದಿಗಳ ಅನುಕೂಲಕ್ಕೋಸ್ಕರ ಬಸ್ ಸೇವೆ ಕಲ್ಪಿಸಲಾಗಿದೆ. ಸುಮಾರು 30,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುವ ಹಿನ್ನೆಲೆಯಲ್ಲಿ ಬರುವ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಮಸ್ತ ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದ್ದಾರೆ. ಬೆಳಗ್ಗೆ ಏನು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಆ ಭಕ್ತಾದಿಗಳೊಬ್ಬರು ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿ ತುಮಕೂರಿಂದ ಮತ್ತೆ ಹೆಬ್ಬೂರಿಂದ ಮಾಡಿದ್ದಾರೆ. ಅವತ್ತು ಮಧ್ಯಾಹ್ನ 1:30 ಗಂಟೆಗೆ ರಥೋತ್ಸವ ಇದೆ. ಅವಾಗಲೇ ಅದು ಒಂದು ಟೈಮ್ ಸಂದರ್ಭದಲ್ಲಿ ಎಲ್ಲರೂ ಸಹಿತ ನಿತ್ಯ ದಾಸೋಹ ಏನು ನಡೀತದೆ ಅದರೊಳಗೂ ಸ್ಪೆಷಲ್ ಆಗಿ ಅವತ್ತು ದಾಸೋಹ ಮಾಡ್ತಾ ಇದ್ದಾರೆ. ಸುಮಾರು 10,000ರಿಂದ 25,000 ಜನ ಇರೋದ್ರಿಂದ ಎಲ್ಲರೂ ಸಹಿತ ದಾಸೋಹ ವ್ಯವಸ್ಥೆ ಇರ್ತದೆ. ಅವ್ರು ಸಂಜೆ ಪ್ರಸಿದ್ಧ ಗಿಲ್ಲಿ ನಟ, ಒಂದು ಚಲನಚಿತ್ರ ನಟರು ಮತ್ತೆ ಏನು ಮೊನ್ನೆ ಬಿಗ್ ಬಾಸ್ ಗೆದ್ದಂತ ವ್ಯಕ್ತಿ ಗಿಲ್ಲಿ ನಟ ಬರ್ತಾ ಇದ್ದಾರೆ. ಅವ್ರ ಜೊತೆ ಸುಮಾರು ರಾಗಿಣಿ, ರಾಘು ಮತ್ತೆ ರಘು ಮತ್ತೆ ಇನ್ನೊಬ್ರು ಗೋಪಿ ಮತ್ತೆ ಇನ್ನೂ ಸಣ್ಣ ಪುಟ್ಟ ಕಲಾವಿದರು ಬರ್ತಾರೆ. ಮತ್ತೆ ಏನು ಸರಿಗಮಪದಲ್ಲಿ ವಿಜಯದಂತ ಮಕ್ಕಳು ಸಹಿತ ಬರ್ತಾ ಇದ್ದಾರೆ. ಅದ್ದೂರಿ ಕಾರ್ಯಕ್ರಮ ಅವತ್ತೇ ಇದೆ. ಅವತ್ತು ಸಹಿತ ಎಲ್ಲ ಊರಿನ ಭಕ್ತಾದಿಗಳು, ರಮೇಶ್ ಅಣ್ಣವರು, ರಾಮಣ್ಣವರು ಎಲ್ಲ ಸೇರಿ ಊರಲ್ಲಿ ಅವತ್ತು ಸಹಿತ ಊಟದ ವ್ಯವಸ್ಥೆ ಸಾಯಂಕಾಲಕ್ಕೆ ಮಾಡಿದ್ರೆ 25,000 ಜನಕ್ಕೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಭಕ್ತಾದಿಗಳು ಸೇರ್ಕೋತಾರೆ. ಮತ್ತೆ ಇರ್ತಕ್ಕಂಥ ಕಲಾವಿದ ಮುನಿಗಳು ಮತ್ತೆ ಏನು ಗಿಲ್ಲಿ ನಟನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಇವತ್ತು ಅಲ್ಲಿ ಗೊತ್ತಾಗಿದ್ದರಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಏನು ಇವತ್ತಿನ ಹಿಡಿದು ಕಾರ್ಯಕ್ರಮ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಗಂಟ ಕಾರ್ಯಕ್ರಮ ಇರುತ್ತೆ. ಗುರುವಾರ ಮಾತ್ರ ಸ್ಪೆಷಲ್ ಆಗಿ ಒಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ.